ಕಲ್ಯಾಣ ಕರ್ನಾಟಕದ ಭಾಗಕ್ಕೆ, ಅದರಲ್ಲೂ ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಬ್ ಕಿ ಬಾರ್ 400 ಪಾರ್ ಅನ್ನುವಂತಹ ಧ್ಯೇಯ ವಾಕ್ಯವನ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ, ಆ ಗುರಿಯನ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯಲ್ಲಿ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಪ್ರಧಾನಿಗಳ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕಲಬುರಗಿಯ ಯಾವ ಭಾಗದಲ್ಲಿ ತಾವಿದ್ದೀರಿ, ಅಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಪ್ರಧಾನಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ? ಪ್ರೇಮ್, ಏನಂದರೆ ನಾವು ಇರುವಂಥ ಸ್ಥಳ ಏನಂತಂದರೆ ಇದು ಮೊದಲನೇದಾಗಿ ರಂಗಮಂದಿರದ ಏನೋ ಒಂದು ವೃತ್ತ ಬರ್ತದೆ, ಅಲ್ಲಿದ್ದೀವಿ. ನೀವು ತೋರಿಸ್ತಾ ಇದ್ದೀನಿ ದೃಶ್ಯಗಳಲ್ಲಿ ಯಾವ ರೀತಿ ಒಂದು ಮೋದಿ ಸ್ವಾಗತಕ್ಕೆ ಆಲ್ರೆಡಿ ಏನು ಅಂತಂದರೆ ಜನರು ಕೂಡ, ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. BJP ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಏನು ಅಂತಂದರೆ BJPಯ ಧ್ವಜಗಳ ರಾರಾಜಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಇನ್ನು ಏನು ಮೋದಿ ಬರ್ತಾರೆ ಅವರ ಒಂದು ಸ್ವಾಗತಕ್ಕೆ ಎಲ್ಲರೂ ಕೂಡ ಅಂದರೆ ಬೇರೆ ಕಡೆಗಳನ್ನ ಎರಡೂ ಕೂಡ ದಿಕ್ಕಿನಲ್ಲಿ ಹಾಕಲಾಗಿದೆ. ಎರಡೂ ಕಡೆಯಿಂದ ಕೂಡ ಏನು ಅಂತಂದರೆ ಮೋದಿಯವರ ಸ್ವಾಗತಕ್ಕೆ ಸಂಪೂರ್ಣವಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಇನ್ನು ವೃದ್ಧರು ಸೇರಿದಂತೆ ಏನು ಅಂತ ಮಹಿಳೆಯರು ಮತ್ತು ಸೇರಿದಂತೆ ಯುವಕರು ಎಲ್ಲರೂ ಏನು ಅಂದರೆ ಈಗ ಆಲ್ರೆಡಿ ಅಂದರೆ 2 ಗಂಟೆಗೆ ಮೋದಿಯವರು ಬರ್ತಾ ಇದ್ರು ಕೂಡ ಈಗ ಆಲ್ರೆಡಿ ಬಂದು ಏನು ಅಂತಂದರೆ ಕಾಯ್ತಾ ಇದ್ದಾರೆ. ಈಗ ನಿಮ್ಗೆ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ವೃದ್ಧರೆಲ್ಲ ಕಾಯ್ತಾ ಇದ್ದಾರೆ ಅಂತೇಳಿ. ಇದೇ ಮಾರ್ಗವಾಗಿ ಅಂದರೆ ಮೊದಲನೇದಾಗಿ ಏನು ಅಂತಂದರೆ DR ಮೈದಾನಕ್ಕೆ ಬರ್ತಾರೆ. DR ಮೈದಾನದಿಂದ ತದನಂತರ ಅವರು ಏನು ಅಂತಂದರೆ ಇದೇ ರಸ್ತೆ ಮೂಲಕವಾಗಿ ಏನು ಅಂತಂದರೆ ರಂಗಮಂದಿರಕ್ಕೆ ಬರ್ತಾರೆ. ತದನಂತರ ರಂಗಮಂದಿರದ ಮಾರ್ಗವಾಗಿ ನೇರವಾಗಿ ಏನು ಅಂತಂದರೆ NV ಮೈದಾನಕ್ಕೆ ಹೋಗ್ತಾರೆ. NV ಮೈದಾನದಲ್ಲಿ ಏನು ಅಂತಂದರೆ ಅಲ್ಲಿ ಒಂದು ಕಾರ್ಯಕರ್ತರ ಒಂದು ಸಮಾವೇಶವನ್ನ ಪಾಲ್ಗೊಳ್ತಾರೆ ಅಂತ ಕೂಡ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಅಂತಾರೆ 2 ಗಂಟೆ ಅಷ್ಟೊತ್ತಿಗೆ ಅವರು ಬರುವಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಸರ್ವ ಸಿದ್ಧತೆಗಳು ಕೂಡ ಏನು ಅಂತಂದ್ರೆ ಯಾವ ಒಂದು 1 ಕಿಲೋಮೀಟರ್ ಮಾರ್ಗವಾಗಿ ಏನು ಅವರು ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಸಂಪೂರ್ಣವಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.